ಹಾಯ್ ಬ್ರದರ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬನ್ನಿ, ಇದೇ ಉಸ್ಕೂರ್ ಫುಡ್ ಮಾರ್ಕೆಟ್ಗೆ ಬಂದಿದ್ದೀನಿ. H27 ಮಂಡಿಯಲ್ಲಿ ಇದ್ದೀನಿ. ನೋಡೋಣ ಸುನಿ ಬ್ರೋ ಇದ್ದಾರೆ ಏನಂತ. ಎಲ್ಲ ಹೊಸ ಸ್ಟಾಕ್ ಇಟ್ಟಿದ್ದಾರೆ. ನೋಡೋಣ ಬನ್ನಿ ಯಾವ ಥರ ಏನೇನು ಪ್ರೈಸ್ ಇದೆ ನಮ್ಮ ಕಸ್ಟಮರ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಹಾಯ್ ಬ್ರದರ್, ಗುಡ್ ಮಾರ್ನಿಂಗ್ ಬ್ರದರ್. ತುಂಬಾ ದಿವಸಗಳಾಯ್ತು ನೋಡಿ. ಎಲ್ಲ ಬೆಂಕಿ ಡಿಸ್ಪ್ಲೇ ಇಟ್ಟಿದ್ದೀರಾ, ಏನೇನು ಇಟ್ಟಿದ್ದೀರಾ ನಮ್ಮ ಕಸ್ಟಮರ್ಸ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಡಿ. ಏನ್ ಬೇಕು ಎಲ್ಲ ಹೇಳೋಣ ಬನ್ನಿ. ನೋಡಿ, ಇದು ನ್ಯೂಜಿಲೆಂಡ್ ಫ್ಯೂಜಿ ಆಪಲ್. ಇದು ಬಂದ್ಬಿಟ್ಟು ಇದರಲ್ಲಿ 100 ಕೌಂಟು ಮತ್ತೆ 110 ಕೌಂಟು 2 ಕೌಂಟು ಅವೈಲೇಬಲ್ ಬರುತ್ತೆ. ಇದು ವೆಯ್ಟ್ ಬಂದ್ಬಿಟ್ಟು 17.5 kg ನೆಟ್ ವೆಯ್ಟ್ ಬರುತ್ತೆ. ಓಕೆ, ಇದು ಬ್ರದರ್ ಇದು ಎರಡು ಒಂದೇನೆ ವೆರೈಟಿ. ಇದು ಅಂದ್ರೆ ಕೌಂಟ್ ಚೇಂಜ್ ಇದೆಯಾ? ಹೌದೌದು, 100 110 2 ಕೌಂಟ್ ಇದೆ. ಸೊ ಇದು ಬೆಲೆ ಬಂದ್ಬಿಟ್ಟು 4200 ರೂಪಾಯಿ, 4200 ರೂಪೀಸ್. ಬಲ್ಕ್ ಆಗಿ ತಗೊಂಡ್ರೆ ಏನಾದ್ರು ಕಮ್ಮಿ ಆಗೋದು? ಆಗುತ್ತೆ, 100 ರೂಪೀಸ್ 50 ರೂಪೀಸ್ ಕಮ್ಮಿ ಮಾಡ್ಕೊಡ್ತೀವಿ. ಇದು ಅಷ್ಟೇ ಕೋರು ಅಂತ ನ್ಯೂಜಿಲೆಂಡ್ ವೆರೈಟಿ ಆಪಲ್ಸ್ ಅಲ್ಲಿ ಇದೊಂದು ಕೋರು ಅಂತ ಹೇಳ್ಬಿಟ್ಟು ಇದರಲ್ಲಿ 90 100 110 120 ಈ ತರ 3-4 ಕೌಂಟ್ ಸಿಗುತ್ತೆ. ಇದು ಅಷ್ಟೇ 18 kg ನೆಟ್ ವೇಟ್ ಬರುತ್ತೆ. ಇದು 4100 ರೂಪೀಸ್ ಆಗುತ್ತೆ ಇವತ್ತು. ಇದು ಅಷ್ಟೇನೆ, ಹೌದೌದು, ಕೌಂಟ್ಸ್ ಮಾತ್ರ ಬೇರೆ ಇರುತ್ತೆ. ಇದು ವಾಷಿಂಗ್ಟನ್ RD. ಇದರಲ್ಲಿ 100 110 125 3 ಕೌಂಟ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ನೆಟ್ ವೇಟ್ 20 kg ಬರುತ್ತೆ. ಗ್ರಾಸ್ ವೇಟ್ ಬಂದ್ಬಿಟ್ಟು 22 ಬರುತ್ತೆ. ನೆಟ್ ವೇಟ್ 20 kg ಬರುತ್ತೆ. ಇದು ಫ್ರೆಂಡ್ಸ್ ನೋಡ್ಬೋದು, ಇದು ಬಂದ್ಬಿಟ್ಟು ಇದು ವಾಷಿಂಗ್ಟನ್ ಅಂತ. ನೋಡಿ ಎಷ್ಟು ಫ್ರೆಶ್ ಅರೈವಲ್ ಆಗಿದೆ. ನೋಡಿ ಯಾವ ಥರ ಶೈನಿಂಗ್ ಅಲ್ಲಿದೆ, ಫ್ರೆಶ್ ಅರೈವಲ್ ಆಗಿರೋದು ಆಪಲ್ಸು. ಬನ್ನಿ H27ಗೆ ವಿಸಿಟ್ ಮಾಡಿ, ನೋಡಿ ಯಾವ ಥರ ಇದೆ ಅಂತ. ಸೊ ಇದು ಬೆಲೆ ಬಂದ್ಬಿಟ್ಟು 5000 ಇದೆ ಮಾರ್ಕೆಟ್ ಪ್ರೈಸ್. ಹೌದಾ? ಇದು ಏನಾದ್ರು ಬಲ್ಕ್ ತಗೊಂಡ್ರೆ ನೆಗೋಷಿಯಬಲ್ ಆಗುತ್ತಾ? ಎಲ್ಲದರಲ್ಲೂ ಆಗುತ್ತೆ. ಅದು 50-100 ರೂಪೀಸ್ ಕಮ್ಮಿ ಆಗುತ್ತೆ. ಓಕೆ. ಸೊ ಇದು ಅಷ್ಟೇನೆ ನ್ಯೂಜಿಲೆಂಡ್ ವೆರೈಟಿ ಆಪಲ್ಸ್ ಅಲ್ಲಿ ಇದು ಒಂದು. ಸೊ ಇದು ನ್ಯೂಜಿಲೆಂಡ್ ಇದು ಒಂದೇನಾ ಬೇರೆ ಬೇರೆನಾ? ಇದು ಬಂದ್ಬಿಟ್ಟು ಕೋರು, ಅಲ್ಲಿ ನೋಡಿದ್ರಲ್ಲ ಸೇಮ್ ವೆರೈಟಿ. ಇದು ನ್ಯೂಜಿಲೆಂಡ್ ಪ್ಲಮ್ಯಾಕ್ ಅಂತ ಹೇಳಿ. ಇದರಲ್ಲಿ 110 ಕೌಂಟ್ ಅವೈಲೇಬಲ್ ಇದೆ. ಸೊ ಇದು ಅಷ್ಟೇ 17.5 kg ನೆಟ್ ವೇಟ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ನ್ಯೂಜಿಲೆಂಡ್ RD ರೆಡ್ ಡಿಲಿಷಿಯಸ್. ನ್ಯೂಜಿಲೆಂಡ್ ಅಲ್ಲಿ ರೆಡ್ ಡಿಲಿಷಿಯಸ್. ಇದು ಅಷ್ಟೇ 18 kg ನೆಟ್ ವೇಟ್ ಬರುತ್ತೆ. ಸೊ ಇದರಲ್ಲಿ 100 110 120 3 ಕೌಂಟ್ ಅವೈಲೇಬಲ್ ಸಿಗುತ್ತೆ. ಓಕೆ ಬ್ರದರ್. ಮತ್ತೆ ಇದು ಇರೋದು ಪಿಂಕ್ ಲೇಡಿ, ಸೌತ್ ಆಫ್ರಿಕಾ ಪಿಂಕ್ ಲೇಡಿ ಅಂತ ಹೇಳಿ. ಇದರಲ್ಲೂ ಕೌಂಟ್ ಬರುತ್ತಾ? ಅದರಲ್ಲಿ 110 ಕೌಂಟ್ ಅವೈಲೇಬಲ್ ಇದೆ ನಮ್ಮ ಹತ್ರ ಇವಾಗ. ಇದರಲ್ಲಿ ಅಷ್ಟೇ 90 100 110 ಈ ತರ 3 ಕೌಂಟ್ ಅವೈಲೇಬಲ್ ಸಿಗುತ್ತೆ. ಸೊ ನಮ್ಮ ಹತ್ರ ಇರೋದು ಇವಾಗ 110 ಅಷ್ಟೇನೆ. ಪ್ರೈಸು ಅದು ಬಂದ್ಬಿಟ್ಟು ಪ್ರೈಸು 3900 ರೂಪೀಸ್, 3900 ರೂಪಾಯಿ ಆಗುತ್ತೆ. ಓಕೆ. ಅದು ಅಷ್ಟೇನೆ ಗ್ರೀನ್ ಆಪಲ್ ಬಂದ್ಬಿಟ್ಟು 18 kg ನೆಟ್ ವೇಟ್ ಬರುತ್ತೆ. ಸೊ ಅದು 4000 ರೂಪೀಸ್ ಇದೆ. ಓಕೆ. ಏನ್ ಬ್ರದರ್, ಇದು 2 ಕಲರ್ ಇದೆಯಲ್ಲ, ಇದು 2 ಒಂದೇನಾ ಬೇರೆ ಬೇರೆನಾ? ಹೌದೌದು, ಇದು ಸಿಟ್ರಸ್ ಬೇರೆ ಬೇರೆ ಕಂಟ್ರಿದು. ಇದು ಬಂದ್ಬಿಟ್ಟು ಈಜಿಪ್ಟ್. ಇದು ಬಂದ್ಬಿಟ್ಟು ಸೌತ್ ಆಫ್ರಿಕಾ. ನೋಡ್ಬೋದು ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಈಜಿಪ್ಟ್ ಅಂತ. ಇದು ಕಲರ್ ನೋಡಿ ಈ ತರ ಇರುತ್ತೆ, ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ಸೌತ್ ಆಫ್ರಿಕಾ. ನೋಡಿ ಬಂದ್ಬಿಟ್ಟು ಸ್ವಲ್ಪ ಎಲ್ಲೋ ಕಲರ್ ಆಗಿರುತ್ತೆ. ನೋಡಿ ವಿಸಿಟ್ ಮಾಡಿ H27 ಫ್ರೆಂಡ್ಸ್. ಪ್ರೈಸ್ ಅಷ್ಟೇನೆ, ಇದು ವೇರಿಯೇಷನ್ ಇರುತ್ತೆ. ಇದು ಈಜಿಪ್ಟ್ ಬಂದ್ಬಿಟ್ಟು 1400 ರೂಪೀಸ್ ಇದೆ, 1400 ರೂಪಾಯಿ. ಸೌತ್ ಆಫ್ರಿಕಾ ಬಂದ್ಬಿಟ್ಟು 1800 ರೂಪಾಯಿ, 1800 ರೂಪೀಸ್ ಇದೆ. ಇದು ಪ್ಲಮ್ಸ್, ಚೈನಾ ಪ್ಲಮ್ಸ್ ಅಂತ ಹೇಳ್ಬಿಟ್ಟು ಇದು ಗ್ರಾಸ್ ವೇಟ್ 9 kg ಬರುತ್ತೆ. ನೆಟ್ ವೇಟ್ 8 kg ಬರುತ್ತೆ. ಇದು ಪ್ರೈಸ್ ಏನಿದೆ? ಇದು ಪ್ರೈಸ್ ಬಂದ್ಬಿಟ್ಟು 1250, 1250 ರೂಪಾಯಿ ಇದೆ. ಓಕೆ. ಫ್ರೆಶ್ ಅರೈವಲ್ ನೋಡಿ ಫ್ರೆಂಡ್ಸ್, ನೋಡಿ ಯಾವ ಥರ ಇದೆ ಅಂತ. ಪ್ಲಮ್ಸು ಫ್ರೆಶ್ ಆಗಿ ಅರೈವಲ್ ಆಗಿರೋದು. ನೋಡಿ ಬಂದು ವಿಸಿಟ್ ಮಾಡಿ ಯಾವ ಥರ ಇದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ ಬ್ರದರ್. ಮತ್ತೆ ಇದು ಮ್ಯಾಂಡ್ರಿನ್ ಅಲ್ವಾ? ಇದು ಮ್ಯಾಂಡ್ರಿನ್. ಇದು ಓಕೆ. ಇದು ಫ್ರೆಶ್ ಅರೈವಲ್ ಆಗಿರೋದಲ್ಲ? ಎಲ್ಲ ನಮ್ಮ ಹತ್ರ ಬರೋದೆಲ್ಲ ಫ್ರೆಶ್ ಸ್ಟಾಕ್ಸ್. ಸೊ ಕಂಟೈನರ್ ಬರ್ತಾ ಇರುತ್ತೆ ಡೈಲಿ. ಜಾಸ್ತಿ ದಿನ ಹೋಲ್ಡ್ ಮಾಡಕ್ ಹೋಗಲ್ಲ ನಾವು ಯಾವ್ದೇ ಐಟಮ್. ಓಕೆ. ಕಂಟೈನರ್ ಎಷ್ಟು ಕೆಜಿ ಬರುತ್ತೆ ನೆಟ್? ಇದು ಬಂದ್ಬಿಟ್ಟು 10 kg 11 kg ಬರುತ್ತೆ. ಗ್ರಾಸು 10 kg ನೆಟ್ ವೇಟ್ ಬರುತ್ತೆ. ಪ್ರೈಸ್ ಏನಿದೆ? ಸೌತ್ ಆಫ್ರಿಕಾ ಮ್ಯಾಂಡ್ರಿನ್. ಇದು ಬಂದ್ಬಿಟ್ಟು 1700, 1700 ರೂಪಾಯಿ ಇದೆ. ಸೊ ಇದು ಬಂದ್ಬಿಟ್ಟು ಬ್ಲೂಬೆರಿ ನಮ್ದು ಪೇರು ಬ್ಲೂಬೆರಿ. ಇದು ಎಷ್ಟು ನೆಟ್ ಬರುತ್ತೆ? ಇದು ಬಂದ್ಬಿಟ್ಟು 12 ಪುನೆಟ್ಸ್ ಇರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಪ್ಯಾಕಿಂಗ್ ಯಾವ ತರ ಆಗಿ ಬಂದಿರುತ್ತೆ ನೋಡಿ. ಇದೆಲ್ಲ ಡೈರೆಕ್ಟ್ ಮಾಡೋದಕ್ಕೆ ಡೈರೆಕ್ಟ್ ಬಂದಿರೋದು. ಫ್ರೆಶ್ ಅರೈವಲ್ ನೋಡ್ಬೋದು, ನಿಮ್ಗೆ ಕಾಣಿಸುತ್ತೆ. ಫ್ರೆಶ್ ಆಗಿದೆ ನೋಡಿ ಅರೈವಲ್. ಇದು ಬೆಲೆ ಸೈಜು ಬಂದು ಇದು ಸ್ವಲ್ಪ ದಪ್ಪನೂ ಇದೆ ಅಲ್ವಾ? ಹೌದೌದು, ಇದು 16 mm ಪ್ಲಸ್ ಇದೆ ಇದು. ಓಕೆ. ಸೊ ಇದು ಬಂದ್ಬಿಟ್ಟು ನಿಮಗೆ 2400 ರೂಪೀಸ್ ಆಗುತ್ತೆ ಪ್ರೈಸ್. ಓಕೆ. ಇದು ಲಾಂಗಾನು ಲಿಚಿ ಅಂತ ಹೇಳಿ. ಎಲ್ಲಿಂದ ಬಂದಿರೋದು ಇದು? ಇದು ಥೈಲ್ಯಾಂಡ್ ಇದು. ಓಕೆ. ಸೊ ಇದರಲ್ಲಿ ಸಿಂಗಲ್ ಗೋಲ್ಡ್ ಮತ್ತೆ ಡಬಲ್ ಗೋಲ್ಡ್ ಎರಡು ತರ ಇರುತ್ತೆ. ಸಿಂಗಲ್ ಗೋಲ್ಡ್ ಡಬಲ್ ಗೋಲ್ಡ್ ಅಂತ ಹೇಳ್ಬಿಟ್ಟು, ಸಿಂಗಲ್ ಗೋಲ್ಡ್ ಸ್ವಲ್ಪ ಸೈಜ್ ಕಮ್ಮಿ ಇರುತ್ತೆ, ಡಬಲ್ ಗೋಲ್ಡ್ ಸೈಜ್ ಸ್ವಲ್ಪ ಜಾಸ್ತಿ. ನೋಡ್ಬೋದು ಫ್ರೆಂಡ್ಸ್, ಸ್ವಲ್ಪ ಹತ್ರ ಬನ್ನಿ. ನೋಡ್ಬೋದು ಫ್ರೆಂಡ್ಸ್, ಇದು ನೋಡಿ ಗೋಲ್ಡ್. ಇದೇನ್ ಪ್ರೈಸ್ ಇರುತ್ತೆ ಬ್ರದರ್?
ಬನ್ನಿ ಬನ್ನಿ ಇದು ಹತ್ರ ಬನ್ನಿ. ಇದು ಡಬಲ್ ಗೋಲ್ಡ್, ಇದು ಡಬಲ್ ಗೋಲ್ಡ್ ಸೈಜ್ ಬರೋ ಈ ತರ ಇರುತ್ತೆ. ಇದು ನೋಡಿ ಡಬಲ್ ಗೋಲ್ಡು ಯಾವ ಥರ ಫ್ರೆಶ್ ಇದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡೋಷ್ಟಲ್ಗೆ ಸೈಜ್ ಹೆಂಗಿದೆ. ಫ್ರೆಶ್ ಜಸ್ಟ್ ಅರೈವಲ್ ಆಗಿರೋದು ಇದು. ಇದು ಬಂದ್ಬಿಟ್ಟು ನಿಮಗೆ 2400 rupees ಆಗುತ್ತೆ ಪ್ರೈಸು. ಬ್ರದರ್ ಈ ತರ ಡಿಸ್ಪ್ಲೇ ಇಟ್ಟಿದ್ದೀರಾ, ದೊಡ್ಡ ಬಲ್ಕ್ ಆಗಿ ಆರ್ಡರ್ ಇದು ಮಾಡಿದ್ದೀರಾ. ಇದು ಕಿವಿ ಬಂದ್ಬಿಟ್ಟು ನಮ್ದೇ ಓನ್ ಬ್ರ್ಯಾಂಡ್ ಲಿಯೋರಾ ಅಂತ ಹೇಳ್ಬಿಟ್ಟು. ಓಕೆ, ಇದು 18 ಪುನೆಟ್ಸ್ ಬರುತ್ತೆ. 18 ಪುನೆಟ್ಸ್ ಇರುತ್ತೆ, 54 ಪೀಸಸ್. ಒಂದು ಪುನೆಟ್ ಅಲ್ಲಿ ನಿಮಗೆ 3 ಪೀಸಸ್ ಬರುತ್ತೆ. ಒಂದು ಪೀನಟ್ ಅಲ್ಲಿ 3 ಪೀಸಸ್ ಅಲ್ವಾ? ಹೌದೌದೌದು. ಓಕೆ, ಇದು ಜಸ್ಟ್ ಫ್ರೆಶ್ ಆಗಿ ಇದೆ ನೋಡ್ಬೋದು ಫ್ರೆಂಡ್ಸ್. ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಎಲ್ಲ ಸ್ಟಾಕು ಅಷ್ಟೇ ಬ್ರೋ, ಫ್ರೆಶ್ ಆಗಿರುತ್ತೆ. ಕಂಟೈನರ್ಸ್ ಬರ್ತಾ ಇರುತ್ತಲ್ವಾ, ಫ್ರೆಶ್ ಸ್ಟಾಕೆ ನಾವು ಸೈಜು ದೊಡ್ಡದಾಗೆ ಇದೆ ನೋಡ್ಬೋದು ನೀವು, ಫ್ರೆಶ್ ಆಗಿದೆ ನೋಡಿ. H27ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಬಲ್ಕ್ ಆಗಿ ತಗೊಂಡೋಗಿದ್ರೆ ಇನ್ನು ಸ್ವಲ್ಪ ಮಾತಾಡಿ ಕ್ಲೋಸ್ ಮಾಡ್ಕೊಡ್ತಾರೆ. ಹೌದೌದು, ಬಲ್ಕ್ ಆಗಿ ಯಾರಾದ್ರು ಪರ್ಚೇಸ್ ಮಾಡೋರು ಬಂದ್ರೆ ನಾವು ಕಮ್ಮಿ ಮಾಡ್ಕೊಡ್ತೀವಿ ಪ್ರೈಸ್ ಅಲ್ಲಿ. ಇದೇನ್ ಪ್ರೈಸ್ ಆಗುತ್ತೆ ಬ್ರದರ್ ಈಗ? ಇದು 1400 1400 rupees ಸೆಲ್ಲಿಂಗ್ ಪ್ರೈಸ್. ಓಕೆ, ಬಲ್ಕ್ ಆಗಿ ತಗೊಂಡ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತಾ? ಅದೆಲ್ಲ ಮಾಡ್ಕೊಡ್ತೀವಿ. ಓಕೆ, 50-100 rupees. ಓಕೆ ಫ್ರೆಂಡ್ಸ್, ಇದು ಇಷ್ಟೊತ್ತು ತಿಳ್ಕೊಂಡಾಯ್ತು. ಇನ್ನೂ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ಸ್ಟಾಕ್ ಬೇಕು, ಏನು ಪ್ರೈಸ್ ಬೇಕು ನಮ್ಗೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಾವು ತಿಳಿಸ್ಕೊಡ್ತೀವಿ. ಓಕೆ ಬ್ರದರ್, ತುಂಬ ಥ್ಯಾಂಕ್ ಯು ನಮ್ಮ ಕಸ್ಟಮರ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ಏನೇನು ಪ್ರೂಫ್ ಯಾವ್ಯಾವ ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ನಮ್ಮ ಹತ್ರ ಪೋಮೋ ಕೂಡ ಸಿಗುತ್ತೆ. ಪೋಮೋ ಬೇಕು ಅಂದರೆ ನೀವು H17 ವಿಸಿಟ್ ಮಾಡ್ಬೋದು. ಈ ಥರ ಇಂಪೋರ್ಟೆಡ್ ಏನೇ ಬೇಕಿದ್ರು ಕೂಡ H27 ವಿಸಿಟ್ ಮಾಡಿ. ಬೆಂಗಳೂರು APMC ಫ್ರೂಟ್ ಮಾರ್ಕೆಟ್, ಸಿಂಗನಗರ, ಉಸ್ಕೂರ್ ಮೇನ್ ರೋಡು, ನಿಯರ್ ಎಲೆಕ್ಟ್ರಾನ್ ಸಿಟಿ ಹತ್ರ ಬರುತ್ತೆ ಇದು. ಥ್ಯಾಂಕ್ ಯು.